ನಮಸ್ಕಾರ ನನ್ನ ಪ್ರೀತಿಯ ಕನ್ನಡಿಗರೇ, ಮತ್ತೊಮ್ಮೆ ನಮ್ಮ ಚಾನೆಲ್ ತ್ರಿಷ್ಕರಾಜ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಬನ್ನಿ ಇವತ್ತಿನ ವಿಡಿಯೋನ ನಾವು ಸ್ಟಾರ್ಟ್ ಮಾಡುವ. ಇವಾಗ ನಾವು ಮಧ್ಯಾಹ್ನ ಅನ್ನ ಪ್ರಸಾದಕ್ಕೆ ನಾವು ಇವಾಗ ಹೊರಟಿದ್ದೇವೆ. ತಿರುಪತಿಯಲ್ಲಿ ಅನ್ನ ಪ್ರಸಾದ ಕೂಡ ಉಂಟು, ಅದಕ್ಕೋಸ್ಕರ ನಾವು ಇವಾಗ ಮಧ್ಯಾಹ್ನ ಹೊರಟಿದ್ದೇವೆ. ಯಾಕಂದರೆ ಮಧ್ಯಾಹ್ನ 3 ಗಂಟೆಗೆ ನಮ್ಮ ತಂದೆಯ ತಾಯಿಯವರಿಗೆ ದರ್ಶನದ ಟಿಕೆಟನ್ನು ನಾವು ತಗೊಂಡಿದ್ವಿ. ಅದಕ್ಕೋಸ್ಕರ ಮೊದಲು ಹೋಗಿ ಊಟ ಮಾಡಿ ಆಮೇಲೆ ಅವರನ್ನು ದರ್ಶನಕ್ಕೆ ಹೋಗಿ ಅಂತ ಹೇಳಿದ್ವಿ. ಅದಕ್ಕೋಸ್ಕರ ನಾವು ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೇವೆ. ಅನ್ನ ಪ್ರಸಾದದ ಜಾಗ ಉಂಟಲ್ಲ, ತುಂಬಾ ದೊಡ್ಡದಾಗಿತ್ತು. ದೊಡ್ಡ ಭೋಜನಾಲಯ ಅಂತ ಹೇಳ್ಬೋದು. 2 ಫ್ಲೋರಲ್ಲಿ ಇತ್ತು. ಮೇಲಿನ ಫ್ಲೋರ್ ಫುಲ್ ಆಯ್ತು ಅಂತ ಹೇಳಿದರು. ಆಮೇಲೆ ನಮ್ಮನ್ನು ಕೆಳಗಡೆ ಕಳಿಸಿದ್ರು. ಅಲ್ಲಿ ಚೆನ್ನಾಗಿ ಬಾಳೆ ಎಲೆಯಲ್ಲಿ ಊಟ, ನಮಗೆ ಊರಿನ ಫೀಲೇ ಬರುತ್ತೆ. ಊರಲ್ಲಿ ಎಲ್ಲ ನಾವು ದೇವಸ್ಥಾನದಲ್ಲಿ ಊಟ ಮಾಡ್ತೀವಲ್ಲ ಹಾಗೆ. ಆದರೆ ಇಲ್ಲಿ ಅದು ಸ್ವಲ್ಪ ಪದಾರ್ಥಗಳೆಲ್ಲ ಉಂಟಲ್ಲ ತುಂಬಾ ಸ್ಪೈಸಿ ಆಗಿತ್ತು. ಆದರೆ ಪ್ರಸಾದ ಅಂದಮೇಲೆ ಹೇಗಿದ್ರು ನಮಗೆ ಚೆನ್ನಾಗೇ ಇರುತ್ತೆ. ಆಮೇಲೆ ನನ್ನ ತಂದೆ ತಾಯಿಯವರು ಮತ್ತು ಅವರ ತಂದೆ ತಾಯಿ ದರ್ಶನ ಎಲ್ಲ ಮುಗಿಸಿದ್ರು. ಮಧ್ಯಾಹ್ನ 3 ಗಂಟೆ ದರ್ಶನ ಇತ್ತಲ್ಲ, ಒಂದು 4-4:15 ಹೊತ್ತಿಗೆ ಉಂಟಲ್ಲಿ ದರ್ಶನ ಎಲ್ಲ ಆಯಿತು. ಅದಾದ ನಂತರ ನಾವು ಕೆಳಗಡೆನೇ ತಿರುಪತಿಗೆ ನಾವು ಬಂದ್ವಿ. ಯಾಕಂದರೆ ಕೆಳಗಡೆ ತಿರುಪತಿಯಲ್ಲಿ ನಾವು ಇಸ್ಕಾನ್ ಟೆಂಪಲಲ್ಲಿ ನಾವು ಅಕೊಮಡೇಷನ್ ಅಂದರೆ ರೂಮನ್ನು ನಾವು ಬುಕ್ ಮಾಡಿದ್ವಿ. ಯಾಕಂದರೆ ಅದರ ನೆಕ್ಸ್ಟ್ ದಿವಸ ನಮಗೆ ಟ್ರಾವೆಲ್ ಇತ್ತು. ಬೆಳಿಗ್ಗೆ 8:15 ನಮಗೆ ಟ್ರೈನ್ ಇತ್ತು ಶಿರಡಿಗೆ ಹೋಗಲಿಕ್ಕೆ. ಅಲ್ಲಿ ನಾವು ಶಿರಡಿಗೆ ಹೋಗುವ ನಾವು ಪ್ಲ್ಯಾನನ್ನು ಮಾಡಿದ್ವಿ. ಅದಕ್ಕೋಸ್ಕರ ಇಸ್ಕಾನ್ ಟೆಂಪಲ್ಗೆ ಬಂದು ರೀಚ್ ಆಗೋ ಸ್ವಲ್ಪ ಲೇಟೇ ಆಗಿತ್ತು. ನಾವು ಬಂದು ರೀಚ್ ಆಗುವಾಗ ಅರೌಂಡ್ 8:30 ಇಂದ 9 o'clock ಆಗಿತ್ತು. ಅದಕ್ಕೋಸ್ಕರ ಎಲ್ಲ ಟೆಂಪಲ್ ಆವರಣ ನೋಡ್ಬೋದು, ಯಾರಿಲ್ಲ, ಎಲ್ಲರೂ ಹೋಗಿದ್ದಾರೆ. ಟೆಂಪಲ್ ಕೂಡ ಬಂದಾಗಿತ್ತು. ನನಗೆ ಟೆಂಪಲ್ ಒಳಗಡೆ ಹೋಗುವ ಅವಕಾಶ ಸಿಕ್ಕಲಿಲ್ಲ. ಬಟ್ ಟೆಂಪಲ್ ಇದು ಸರೌಂಡಿಂಗ್ಸ್ ಉಂಟಲ್ಲ ತುಂಬಾ ಚೆನ್ನಾಗಿತ್ತು. ಇಷ್ಟೆಲ್ಲ ಆದಮೇಲೆ ನಾವು ಮಧ್ಯಾಹ್ನ ಊಟ ಮಾಡಿದವರು ಸಾಯಂಕಾಲಕ್ಕೆ ಉಂಟಲ್ಲ ಹೊಟ್ಟೆ ಚುರುಕು ಕನ್ನಲಿಕ್ಕೆ ಶುರುವಾಯಿತು. ಸೊ ಟೆಂಪಲಲ್ಲಿ ಪ್ರಸಾದ ಕೊಡ್ತಾರೆ ಅಂತ ಹೇಳ್ತಾ ಇದ್ರು. ಬಟ್ ನಾವು ಬರುವಾಗ ತುಂಬಾ ಲೇಟ್ ಆಗಿದ್ದರಿಂದ ನಮಗೆ ಅಲ್ಲಿದ್ದು ಪ್ರಸಾದ ಸಿಗಲಿಲ್ಲ. ಅಲ್ಲಿ ಟೆಂಪಲ್ ಹತ್ತಿರವೇ ಒಂದು ಹೋಟೆಲ್ ಇತ್ತು. ಅದರ ಹೆಸರು ಗೋವಿಂದಾಸ್ ರೆಸ್ಟೋರೆಂಟ್ ಅಂತ. ಈ ಟೆಂಪಲ್ನವರದ್ದೇ ಇದು ರೆಸ್ಟೋರೆಂಟ್ ಇರಬೇಕು, ನಮ್ಗೆ ಗೊತ್ತಿಲ್ಲ. ಬಟ್ ತುಂಬಾ ಚೆನ್ನಾಗಿತ್ತು ಇಲ್ಲಿಯ ಫುಡ್. ನಾವೊಂದು ಲೈಟಾಗಿ ಉಂಟಲ್ಲ ಡಿನ್ನರ್ ಮಾಡಿದ್ವಿ. ಅಲ್ಲಿ ತುಂಬಾ ಒಂದು ಹೆವಿ ಮಾಡಲಿಲ್ಲ. ರೋಟಿ ಮತ್ತು ಸಬ್ಜಿ ತಗೊಂಡ್ವಿ. ಕೆಲವರು ಬಿರಿಯಾನಿ ಅಂದರೆ ವೆಜ್ ಪಲಾವು ತಗೊಂಡ್ರು. ಅದಾದ ನಂತರ ನಾವು ಸ್ವಲ್ಪ ವಾಕಿಂಗ್ಗೆ ಹೊರಟ್ವಿ. ಅಲ್ಲೇ ಸ್ವಲ್ಪ ಪಕ್ಕದಲ್ಲಿ ನಮಗೆ ಮೆಡಿಕಲ್ಗೆ ಹೋಗ್ಲಿಕ್ಕಿತ್ತು ಆ್ಯಕ್ಚುಲಿ. ಅದಕ್ಕೋಸ್ಕರ ನಾವು ಹೊರಟ್ವಿ. ನೋಡಿ, ಬೆಳಗಿನ ವ್ಯೂ ಅಂತೂ ತುಂಬಾ ಚೆನ್ನಾಗಿತ್ತು. ಬೆಳಗ್ಗೆ ಎದ್ದು ಇಂಥ ವ್ಯೂ ನೋಡೋದಂದರೆ ತುಂಬಾ ಖುಷಿ. ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಕೀಕಿಯವರ ಮೂಡ್ ಉಂಟಲ್ಲ ಸರಿ ಇರುವುದಿಲ್ಲ. ಅವರನ್ನು ಸ್ವಲ್ಪ ಆಟ ಆಡಿಸಬೇಕು, ಆಮೇಲೆ ಸ್ವಲ್ಪ ಚೆನ್ನಾಗಾಗತ್ತೆ. ನಾವಂತೂ ಇವರನ್ನು ಬೇಗನೆ ಎಬ್ಬಿಸಿದ್ವಿ. ಒಂದು 6 o'clock ಗೆಟಪ್ ಅಂತ ಹೇಳಿ ಅವಳನ್ನು ಎಬ್ಬಿಸಿದ್ವಿ. ಆಮೇಲೆ ನಮಗೆ ನಾನು ಹೇಳಿದಾಗೆ 8:30ಗೆ ನಮ್ಮದು ಟ್ರೈನ್ ಇತ್ತು ಶಿರಡಿಗೆ. ಅದಕ್ಕೋಸ್ಕರ ಬೇಗ ನಾವು ಹೊರಟ್ವಿ. ಒಂದು 7 o'clockಗೆ ನಾವು ಹೊರಟ್ವಿ. ಬಟ್ ಇವಾಗ ಫಾಸ್ಟ್ ಇದು ಒಂದು ಟೆನ್ಷನ್ ಇತ್ತು. ಟ್ರೈನಲ್ಲಿ ನಿಮಗೆ ಗೊತ್ತಿರ್ಬೋದು ಅಷ್ಟೊಂದು ಒಳ್ಳೆ ಫುಡ್ ಸಿಗೋದಿಲ್ಲ. ಅದಕ್ಕೆ ನಾವು ಗೋವಿಂದಾಸ್ ರೆಸ್ಟೋರೆಂಟಲ್ಲಿ ನಾವು ಬ್ರೇಕ್ಫಾಸ್ಟನ್ನು ನಾವು ತೆಕ್ಕೊಂಡ್ವಿ, ಬೈ ಮಾಡಿದ್ವಿ. ಬೆಳಿಗ್ಗೆ ಇವರು ರೆಸ್ಟೋರೆಂಟ್ ಕೂಡ 7 o'clockಗೆ ಓಪನ್ ಆಗೋದು. ಅವರ ಹತ್ರ ನಾವು ಹೇಳಿದ್ವಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಮದು ಅಲ್ಲಿ ಟ್ರೈನ್ ಉಂಟು, ನಮಗೆ ಬ್ರೇಕ್ಫಾಸ್ಟ್ ನಮಗೆ ಸಿಗ್ಬೋದು ಅಂತ. ಅದಕ್ಕೆ ಅವರು ಹೇಳಿದರು ತೊಂದರೆ ಇಲ್ಲ, ನೀವು ಬನ್ನಿ, ಬೆಳಿಗ್ಗೆ ಬ್ರೇಕ್ಫಾಸ್ಟ್ ನಿಮಗೆ ನಾವು ರೆಡಿ ಮಾಡಿ ಇರ್ತೇವೆ, ನೀವು ಬಂದು ತಗೊಂಡು ಹೋಗ್ಬೋದು ಅಂತ. ಯಾಕೆಂದರೆ ರೆಸ್ಟೋರೆಂಟ್ ಉಂಟು ಸ್ವಲ್ಪ ಹೊತ್ತಾದ ನಂತರ ಸ್ಟಾರ್ಟ್ ಆಗೋದು. ಬಟ್ ಇವರು ನಮಗೆ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ಚೆನ್ನಾಗಿತ್ತು ಅದು ಬ್ರೇಕ್ಫಾಸ್ಟ್. ನಮ್ಮ ಪಾಪು ಅಂತೂ ಅಲ್ಲಿ ಕೀಕಿ ವೆಯ್ಟ್ ಮಾಡ್ಕೊಂಡು ನಿಂತಿದ್ರು. ಅಲ್ಲಿ ಅವಳ ಡ್ಯಾಡೊಂದು ಚಪ್ಪಲ್ ಇತ್ತಂತೆ. ಯಾಕಂದರೆ ಆ ಏರಿಯಾ ಅಲ್ಲಿಂದ ಉಂಟಲ್ಲಿ ನಾವು ಚಪ್ಪಲ್ ಹಾಕ್ಕೊಂಡು ಒಳಗೆ ಹೋಗ್ಲಿಕ್ಕಿಲ್ಲ. ಅದಕ್ಕೋಸ್ಕರ ಅಲ್ಲಿ ಇಡಬೇಕು ನಾವು. ನೋಡಿ, ಬೆಳಗ್ಗೆ ಒಳ್ಳೆ ಬ್ರೇಕ್ಫಾಸ್ಟ್ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಕಿಚಡಿ ತಂದದ್ದು ನಾವು, ಮತ್ತು ಕಾಫಿ. ಇದು ಟ್ರೈನಿದ್ದು ಕಾಫಿ ನಿಮಗೆ ಗೊತ್ತೇ ಇರ್ಬೋದು. ಸ್ವಲ್ಪನೂ ಚೆನ್ನಾಗಿರ್ಲಿಲ್ಲ. ಶಿರಡಿಗೆ ಹೊರಟಿದ್ದೇವೆ. ನಿನ್ನೆ ಬೆಳಿಗ್ಗೆ 8:15ಕ್ಕೆ ಹೊರಟಿದ್ದೇವೆ. ಇನ್ನೂ ಸಹ ಶಿರಡಿ ಮುಟ್ಲಿಲ್ಲ. ಇನ್ನೊಂದು 2 ಗಂಟೆಯಲ್ಲಿ ಶಿರಡಿ ಮುಟ್ತೇವೆ. ಟ್ರೈನಲ್ಲಿ ಫುಲ್ ಎಂಜಾಯ್. ಇಸ್ಪಿಟ್ಟು ಮತ್ತೆ ಲೂಡೋ ಕತ್ತೆ ಅಂತ ಒಂದು ನಮ್ಮ ಇಸ್ಪಿಟ್ ಆಡುವುದರಲ್ಲಿ ಉಂಟು. ಹೌದು, ಹೋಗುವುದು ದೇವಸ್ಥಾನಕ್ಕೆ, ಆಡುವುದು ಇಸ್ಪಿಟ್ಟು. ಹಾಗೂ ಗೆದ್ದದ್ದು ನಾನೇ ಎಲ್ಲದರಲ್ಲೂ. ಓಕೆ, ಮುಂದಿನ
ಮತ್ತೆ ನಾವು ಮತ್ತದು ಮತ್ತೆ ಹೇಳ್ತೇವೆ. ಸುದರ್ಶಿನಿ ಹೋಟೆಲ್, ಅದೋನಿ, ಸಿಕಂದರಾಬಾದ್. ನಾವು ಟ್ರೈನಲ್ಲಿ ತುಂಬಾ ಚೆನ್ನಾಗಿ ಊಟ ಇತ್ತು. ಸಿಕಂದರಾಬಾದ್ನಲ್ಲಿ ನಾವು ಸಿಕಂದರಾಬಾದ್ನ ಸುದರ್ಶಿನಿ ಹೋಟೆಲಿಂದ ಊಟ ಎಲ್ಲ ಆನ್ಲೈನ್ ಬುಕ್ ಮಾಡಿ ತರಿಸಿದ್ದೇವೆ. ತುಂಬಾ ಚೆನ್ನಾಗಿ ಊಟ. ಥ್ಯಾಂಕ್ ಯು. ಹಾಗೆ ಬೆಳಿಗ್ಗೆ ನಾವು ಸಮೋಸ, ವಡಾಪಾವ್ ಎಲ್ಲ ತಿಂದ್ವಿ. ಇಡ್ಲಿ ಚಟ್ನಿ ಎಲ್ಲ ಇತ್ತು. ಓಕೆ. ನೆಕ್ಸ್ಟ್ ದಿವಸ ನಾವು ಮಧ್ಯಾಹ್ನ ಹೊತ್ತಿಗೆ ಉಂಟಲ್ಲ ನಾವು ಶಿರಡಿಗೆ ರೀಚ್ ಆದ್ವಿ. ನೆಕ್ಸ್ಟ್ ವ್ಲಾಗಲ್ಲಿ ನಮ್ಮ ಶಿರಡಿಯ ಎಕ್ಸ್ಪೀರಿಯನ್ಸನ್ನು ನಾವು ನಿಮ್ಮ ಜೊತೆ ಶೇರ್ ಮಾಡ್ತೇವೆ. ಹಾಗಾಗಿ ನಮ್ಮ ವಿಡಿಯೋನ ನೋಡ್ತಾ ಇರಿ, ವಾಚ್ ಮಾಡ್ತಾ ಇರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೀಗೇ ನಿಮ್ಮ ಸಪೋರ್ಟ್ ನಮ್ಮ ಜೊತೆ ಸದಾ ಇರಲಿ.